ಬಾಲಮುರಳಿ ಕೃಷ್ಣ ಅವರು ಹಾಡ್ತಾ ಇದ್ದರು. ನಾನು ಕನ್ಸೋಲಲ್ಲಿ ಕೂತಿದ್ದೆ. ಒಂದು ಕಡೆ ಒಂದು ಮಾತು ಸ್ವಲ್ಪ ತೊಂದರೆ ಕೊಡ್ತಿತ್ತು. ನಾನು ಗುರುಗಳೇ ಈ ಮಾತನ್ನು ಹೀಗೆ ಬದಲಾಯಿಸ್ಕೊಡಿ, ಅವನ ಕವಿ ಏಮಂಟಾಡು ಅಂದರು. ಎಷ್ಟು ದೊಡ್ಡ ಮಾತು ನೋಡಿ, ಅದು ಒಂದು ಅಕ್ಷರ ಬದಲಾಯಿಸಿ ಅಂದರೆ ಅವರು ಕವಿ ಏಮಂಟಾಡು ಅಂದರೆ ಇದನ್ನು ಬರದ ಕವಿ ಏನಂತನೂ ಅವನ ಅಪ್ಪಣೆ ಬೇಡವಾ ಅಂದರು. ಆಗ ಡೈರೆಕ್ಟ್ರು ಕವಿ ಕೂಡ ಇವರೇ ಅಂತ ನನ್ನ ಹೆಸರು. ಅವನ ನಾಯನ ಗಾಡ್ ಬ್ಲೆಸ್ ಯು ಡಿಯರ್, ನೋವು ವಾಕೆ ಕಾರಣವಯ್ಯ ಅಂದರೆ ಅಷ್ಟು ದೊಡ್ಡ ಪಂಡಿತರು ಒಂದು ಸಣ್ಣ ಮಾತನ್ನು ಬದಲಾಯಿಸಿದ್ರೆ ಅದನ್ನು ಬರೆದ ಕವಿಗೆ ನೋವಾಗುತ್ತೆ, ಅವನ ಅನುಮತಿ ಪಡೆಯಿರಿ ಅನ್ನೋ ದೊಡ್ಡ ಸಜ್ಜನಿಕೆಯನ್ನು ತೋರಿಸಿದ್ರು. ಈ ಹಾಡು ಹುಟ್ಟೋದಕ್ಕೆ ಕಾರಣವೇ ನನಗೆ ನಮ್ಮ ಅಜ್ಜ ಬೇಂದ್ರೆ ಅಜ್ಜ. ಸ್ವಲ್ಪ ಚಪ್ಪಾಳೆ ನಡೆದೋದಕ್ಕೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಮೈ ಪುಳಕ ಆಗುತ್ತೆ ನಾವು ಕೇಳ್ಕೊಳ್ಳೋದು. ನನಗೆ ನಿಮಗೆ ಗೊತ್ತಿಲ್ಲ, ಅಜ್ಜ ಅಂದರೆ ನನಗೆ ಅಳು ಬರುತ್ತೆ. ಅಜ್ಜ ಅಂದರೆ ಅಳು ಬರುತ್ತೆ. ಪುಟ್ಟಪ್ಪ ಅಂದರೆ ಪುಡಿದು ಹೇಳ್ತೀನಿ, ಅಜ್ಜ ಅಂದರೆ ಹೇಳ್ತೀನಿ, ಪುಟ್ಟಪ್ಪ ಅಂದರೆ ಪುಡಿದು ಹೇಳ್ತೀನಿ. ಪುಟ್ಟಪ್ಪ ಅವಸ್ಥೆಗಳನ್ನು ಕಂಡು 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 ಕಂಡಿರಿಸಿದ ಕವಿ. ಅಜ್ಜ ಅವಸ್ಥೆಗಳನ್ನು ಸ್ವಯಂ ಅನುಭವಿಸಿ ಅನುಭವಿಸಿ ಪದ್ಯ ಬರೆದ ಮಹಾಕವಿ. ಪುಟ್ಟಪ್ಪನವರು ರೈತನನ್ನು ನೇಗಿಲ ಯೋಗಿ ಅಂತ ಕರೆದಿದ್ದಾರೆ. ಇಡೀ ಮನುಷ್ಯ ಧರ್ಮ ಅವರ ನೇಗಿಲ ಮೇಲೆ ನಿಂತಿದೆ ಅಂತ ಹೇಳಿದ್ದಾರೆ. ಅದು ದೊಡ್ಡ ವಿಷಯ. ಆದರೆ ರೈತನನ್ನು ಅಜ್ಜ ಹೆಂಗೆ ಹೇಳ್ತಾನೆ, ಅವನು ಯಾರು ಅಂದರೆ ಭೂಮಿ ತಾಯಿಯ ಚೊಚ್ಚಲ ಮಗ. ಏನು ಆದಿವಾಸಿ ವನವಾಸಿ ಅಂತೆಲ್ಲ ನಾವು ಸಂಶೋಧನೆ ಮಾಡ್ತೀವಿ. ಅಜ್ಜ ಹೆಂಗೆ ಹೇಳಿದ್ರು ನೋಡಿ, ರೈತ ಅಂದರೆ ಯಾರು? ಈ ಭೂಮಿ ತಾಯಿಯ ಚೊಚ್ಚಲ ಮಗ. ನೋಡಿ ಹಿರೇನು ಕಂಡಿರದು ನರಗಳ ನೂಲಿನ ಪೊರೆ ಪೊರೆ ಚೀಲ. ಅವನು ಹೆಂಗಿದಾನೆ ಅಂದರೆ ನರಗಳ ನೂಲಿನ ಪೊರೆ ಚೀಲ, ಕೊರಳಿಗೆ ಹತ್ತಿದೆ ಸಾಲದ ಶೂಲ. ದಿನವೂ ಸಂಜೆಗೆ ಬೆವರಿನ ಜಳಕವೆಂಬುವ ಕತ್ತಲೆಯಲ್ಲಿ ಅವನ ಮಿದುಳಿಗೆ ಲೋಟ ಲೋಟ ಹಲ್ಲಿ ಅಂತ ಕುಟ್ಟುತ್ತಾ ಇರುತ್ತಂತೆ. ಜನುವವೆಂಬುವ ಕತ್ತಲೆಯಲ್ಲಿ ಮಿದುಳಿನ ಮೂಲೆಗೆ ಲೋಟ ಲೋಟ ಹಲ್ಲಿ. ಅದನ್ನು ಕಡೆ ಮಾತನ್ನು ಹಾಡಲಿಕ್ಕೆ ಕೇಳಿಸ್ತೀನಿ. ಈ ಹಾಡನ್ನು ನಾನು ಭೂಮಿ ತಾಯಿ ಚೊಚ್ಚಲ ಮಗ ಹಾಡನ್ನು ಒಂದು ಪ್ರಾರ್ಥನೆ ಗೀತೆ ಥರ ಮಾಡಿಟ್ಕೊಂಡಿದ್ದೆ. ಒಂದು ನಾಟಕದಲ್ಲಿ ಅದನ್ನು ಬಳಸಿದ್ದೆ. ಅದನ್ನು ನಮ್ಮ SVR ಅವರಿಗೆ ಸುಮ್ಮನೆ ಹಾಡಿ ತೋರಿಸ್ದೆ. ಅವರು ಇದನ್ನು ಹಾಗೆ ನಾನು ಚಿತ್ರ ಮಾಡ್ತೀನಿ, ಈ ಟ್ಯೂನನ್ನು ದೇವರು ಸದಾ ಪ್ರೇಮದ ದಾರ ಹಾಕಿ ಅಂತ ನೋಡಿ ಎಲ್ಲಿಂದ ಎಲ್ಲಿಗೆ ಸಂಪರ್ಕ. ಈಗ ಒರಿಜಿನಲ್ ಅಜ್ಜ ಬರದ ಭೂಮಿ ತಾಯಿ ಚೊಚ್ಚಲ ಮಗ 4 ಸಾಲನ್ನ ನಿಮ್ಮದೇ ಹಾಡಿಸ್ಲಾ?